ಕೆದರಿ ಜಗಳ ತೆಗಿಬೇಡ, ಬೆದರಿ ಹೋಗು ಮನುಷ್ಯ ಅಲ್ಲ. ಬಲ್ಲವರಿಗೆ ಭಾವಾರ್ಥ ಐತೆ ಒಳಗುಂಬ. ತಂಗಿ ಬಲ್ಲವರಿಗೆ ಭಾವಾರ್ಥ ಐತಿ ಒಳಗುಂಬ. ಸೃಷ್ಟಿ ನಿರ್ಮಾಣ ಮಾಡಿ ಪುನಃ ಅಷ್ಟು ಅನ್ನ ನೀರ ಹಾಕಿ ಅವಿಷ್ಯ ಪ್ರಮಾಣ ಕರ್ಕೊಂಡು ಹೋಗವ ಶಿವ ಸಾಂಬ. ನಮ್ಮ ಸಾಂಬನಿಂದ ಸದ್ಗತಿ ಕಂಡಳ ನಿಮ್ಮ ಜಗದಂಬ. ಲೋಕದೀಶನೆಂದು ಮೂರು ಲೋಕ ಎಲ್ಲ ಸಾರತೈತಿ. ಏಕನಾಮದಾವ ಅಂದಿಗಿಂದಿಗವ ಒಬ್ಬ. ಹೌದು ಏಕನಾಮದಾವ ಅಂದಿಗಿಂದಿಗವ ಒಬ್ಬ. ಈ ಲೋಕ ನಡೆಸುವುದಕ್ಕ ಹೆಣ್ಣ ಬೇಕಂತ ಹುಟ್ಟಿಸಿ ಬಿಟ್ಟ. ಆ ಪ್ರಪಂಚಕ್ಕ ಹೆಣ್ತಿ ಅಂದ್ರ ಒಳೆ ಹುಬ್ಬ. ಮೊದಲೇ ನಾನೇ ಇದ್ದಕ್ಕಿ ಅಂದ್ರ ಬೆಳಿಗ್ಯಾರ ನಿನ್ನ ಡುಬ್ಬ. ಮೊದಲ ನಾನೇ ಇದ್ದಕ್ಕಿ ಅಂದ್ರ ಬೆಳಿಗ್ಯಾರ ನಿಮ್ಮ ಡುಬ್ಬ. ಬಿಚ್ಚಿನಿಂದು ಹೇಳ್ತೀನಿ ಹುಚ್ಚರಂಗ ಒದರ ಬೇಡ. ತಂಗಿ ಬಿಸಿಲಾಗ ತಲಿ ಎಬಸ್ಬೇಡ ಅಂತ ಹೇಳಿದಂಗ ಗಡಬಡ್ ಮಾಡಬೇಡ ಅಂತ ಹೇಳಕತ್ತಾರ ನಮ್ಮ ಹಿರಿಯವರು. ಯಾಕಂದ್ರ ಇಲ್ಲ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವ್ರು. ಬ್ರಹ್ಮ ವಿಷ್ಣು ರುದ್ರರಿಗೆ ಬಂದು ಕಾರ್ಯ ನೇಮಿಸಿದಳತ್ತ ಶಕ್ತಿ. ನೀ ಕಾಯಕ ಏನು ಮಾಡಂದ್ರೆ ಉತ್ಪತ್ತಿ ಮಾಡುವಂಥದ್ದು ನೀ ಮಾಡು ಬ್ರಹ್ಮ. ಅದಕ್ಕೆ ಸಂರಕ್ಷಣೆ ಮಾಡಲಿಕ್ಕ ವಿಷ್ಣುಗೆ ನೇಮಿಸಿದಳಂತ. ಮತ್ತೆ ಲಯ ಮಾಡ್ಲಿಕ್ಕ ಆ ರುದ್ರನ ನೇಮಿಸ್ಯಾಳ ನಮ್ಮ ಶಕ್ತಿ ಅಂತ ಹೇಳ್ತಾರ ಅವ್ರು. ಹಂಗಾಗಿಲ್ರಿ, ಇದು ಮೂಲ ತಿಳಿದು ನೋಡಿದ್ರೆ ಗುರ್ತಾಗ್ತದ. ಮ್ಯಾಲ ಹೊಟ್ಟಿನ ಮ್ಯಾಲ ಮನಿ ಸಾರಿಸ್ದಂಗ ಮಾಡ್ಬೇಡ್ರಿ. ಇದ್ರ ತಳ ಎಲ್ಲಿ ಅದ ನೋಡ್ರಿ ಮೊದಲ. ಹಾ, ಅದಕ್ಕಾಗಿ ಹೇಳ್ತಾರವರು, ಬಿಚ್ಚಿನಿಂದು ಹೇಳತೀನಿ ಹುಚ್ಚ ರಂಗ ಒದರ ಬೇಡ. ಮೆಚ್ಚಿದವರಿಗೆ ಆಗಿ ಕೂತೆ ಒಳೆ ಶೋಭಾ. ಹೌದು ಮೆಚ್ಚಿದವರಿಗೆ ಆಗಿ ಕೂತಿ ಒಳೆ ಶೋಭಾ. ಸರ್ವ ಎಲ್ಲ ಸೃಷ್ಟಿಯ ಆಕಿಯನಿಂದ ಹುಟ್ಟ್ಯದಂತ. ಆ ನುಡಿ ನುಡುಗಿ ತೋರಿಸ್ತೀರಿ ಅಕಿಯ ಜರ್ಬ. ಇಷ್ಟು ಒಮ್ಮೆ ಹಡಿವಂಗ ಅಕ್ಕಿಗೆ ಯಾವ ಮಾಡ್ಯಾನ ಗರ್ಭ. ಇಷ್ಟು ಒಮ್ಮೆ ಹಡಿವಂಗ ಅಕ್ಕಿಗೆ ಯಾವ ಮಾಡ್ಯಾನ ಗರ್ಭ. ಹ್ಯಾಂಗ ಹಳದಾಳ ಈ ಸೃಷ್ಟಿ ಅಕ್ಕಿದು ಎಂತ ಹೊಟ್ಟಿ. ಮಾತಾಡತೀರಿ ಕೊಟ್ಟಿ ನನಿ ಮುಂದ ನಡೆದೇ ನನ್ನ ಮುಂದ ಕರೆ ಆಗು ತನಕ ಬಿಡುವುದಿಲ್ಲ ನಿನಗ ಬೇಡುವುದಿಲ್ಲ. ಖರೆ ಆಗು ತನಕ ಬಿಡುವುದಿಲ್ಲ ನಿನಗ ಬಿಡುವುದಿಲ್ಲ. ಯಾರಲ್ಲಿಂದ ಬಂದಾಳ ಆಕಿ ಹುಟ್ಟಿ ಯಾರಿಗಾಗಿ ಆಳ ಭೆಟ್ಟಿ. ಹಾಡತೀರಿ ಕಟ್ಟಿ ತಿಳಿಲಿ ನಿಮ್ಮ ಕಾಳ, ತಿಳಿಲಿ ನಿಮ್ಮ ಕಾಳ. ಇಲ್ಲಿ ತೋರ್ಸಬ್ಯಾಡಿರಿ ನಿಮ್ಮ ನಕಲ, ಕೇಳು ನಿಮ್ಮ ನಕಲ.
ಡನ್ ಡನ್ ಡಪ್ ಬಾರಿಸಿ ಟಣ್ ಟಣ್ ಕುಣಿ ಬ್ಯಾಡ. ನಮ್ಮ ಮಠಪತಿ ಸಾಹೇಬ್ರು ಅಂದ್ರು, ಏನೋ ತಮ್ಮ ಮೈ ಮೇಲೆ ಬಂದು ಕುಣಿಲಕತ್ತಾಳ ನೋಡು ಅಂತ ಹೇಳಿ. ಕುಣಿಲಿಕತ್ತಾಳ, ಕುಣಿದ್ರ ಕೆಲಸ ಆಗಲ್ಲ ತಂಗಿ, ಕುಣಿಯ ಕೆಲಸ ಬೇರೆ ಅದ. DJ ಹಚ್ಬೇಕ್ರಿ ಕುಣಿಲಕ್ಕ, ಅದು ಬೇರೆ. ಡಣ ಡಣ ಡಪ್ಪ ಬಾರಿಸಿ ಟಣ ಟಣ ಕುಣಿಯ ಬ್ಯಾಡ. ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜರ್ವ. ಹೌದು, ಬಹಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜರ್ವ. ಸೃಷ್ಟಿ ನಿರ್ಮಾಣ ಮಾಡಿ ಪುನಃ ಒಟ್ಟು ಅನ್ನ ನೀರ ಹಾಕಿ ಅವಿಷ ಪ್ರಮಾಣ ಕರ್ಕೊಂಡು ಹೋಗ ಶಿವ ಪಾಂಬ. ನಮ್ಮ ಸಾಂಬನಿಂದ ಸದ್ಗತಿ ಕಂಡರ ನಿಮ್ಮ ಜಗದಂಬ. ಶಕ್ತಿ ಮೇಲೆ ಭಕ್ತಿ ಇಟ್ಟು ಮುಕ್ತಿಗ್ಯಾರು ಹೋಗೇ ಇಲ್ಲ. ಮನಸ್ಸಿನಂತೆ ಇರ್ತಾನ ಖರೆ ನಮ್ಮ ಮಹಾದೇವ. ಹೌದು, ಮನಸ್ಸಿನಂತೆ ಇರ್ತಾನ ಖರೆ ನಮ್ಮ ಮಹಾದೇವ. ಸರ್ವ ಸಕಲ ಶಾಸ್ತ್ರದೋಳು ಸರ್ವ ಜೀವ ರಾಶಿಯೋಳು. ಶಾಸಿ ಕಾಳಿನಟು ಸಂದ ಇಲ್ಲ ತುಂಬಿ ತುಳುಕಾವ. ನಮ್ಮ ಓಂಕಾರ ಸ್ವರೂಪ ಕೇಳು ನಮ್ಮ ಶಿವ. ನಮ್ಮ ಓಂಕಾರ ಸ್ವರೂಪ ಕೇಳು ನಮ್ಮ ಶಿವ. ಇಂದಿಗೆ ಹಿಡಿದು ಎಣಿಸಿದಾರ 28 ಯುಗಗಳಾದು. ಅಂದಿಗೆ ಇಂದಿಗೆ ಆದರ ತಾ ನಿಜ ನಿಂತಾವ. ಹೌದು, ಅಂದಿಗೆ ಇಂದಿಗೆ ಆದರ ತಾನು ನಿಜ ನಿಂತಾವ. ಮಡದಿ ಮಕ್ಕಳ ಸಂಗಟ್ಟಿದ್ರ ಪ್ರಪಂಚಕ್ಕ ಸಂಬಂಧ ಇಲ್ಲ. ಆ ಪರಮಾರ್ಥದಲ್ಲಿ ತಾ ಸ್ವತಃ ದುಡಿದಾವ. ಓಂ ಶಿವ ಎಂಬುವ ಶಬ್ದ ತನ್ನ ಬಾಯಿಲೆ ನುಡಿದಾವ. ಓಂ ಶಿವ ಎನ್ನುವ ಶಬ್ದ ತನ್ನ ಬಾಯಿಲೆ ನುಡಿದಾವ. ಎಷ್ಟೋ ಸರ್ತಿ ಪೃಥ್ವಿ ಎಲ್ಲ ಪ್ರಳಯ ಆಗಿ ಹೋಗುವಾಗ ಪ್ರಪಂಚ ಮಾಡಿ ಪರಮಾರ್ಥ ಕಂಡಿದ್ದಾರೆ ಅನೇಕ ಮಹಾತ್ಮರು. ಪ್ರಪಂಚ ಪರಮಾರ್ಥ ಅಂದ್ರೆ ಹ್ಯಾಂಗ? ಒಂದು ತಕ್ಕಡಿ ಪರಡಿ ಇದ್ದಂಗಂತ. ಪ್ರಪಂಚ ಮಾಡಿ ಪರಮಾರ್ಥ ಮಾಡುವುದು ಬಹಳ ದುರ್ಲಭದ. ಸರಿಯಾಗಿ ಕಾಟ ಇರಬೇಕು. ಇದು ಬಾಳ ಬಿರಿಯದ. ಬಸವಣ್ಣವರು ಅದನ್ನೇ ಮಾಡಿದ್ರು. ಬಸವಣ್ಣ ಪ್ರಪಂಚ ಮಾಡಿ ಪರಮಾರ್ಥ ಕಂಡು ಇವತ್ತ ಜಗದಲ್ಲಿ ಜ್ಯೋತಿ ಅನ್ಸ್ಕೊಂಡ, ವಿಶ್ವ ಜ್ಯೋತಿ ಅನ್ಸ್ಕೊಂಡ್ರು ಬಸವಣ್ಣ. ಕಲಬುರಗಿ ಶರಣ ಬಸವೇಶ್ವರ ನೋಡ್ರಿ, ಅವರು ಪ್ರಪಂಚ ಮಾಡಿದವರು. ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದವರು ಪ್ರಪಂಚ ಮಾಡಿ ಪರಮಾರ್ಥ ಕಂಡವರು. ಮುಗುಳ್ಕೋಡಿ ಯಲ್ಲಪ್ಪ ಮುತ್ತಿ ಅವರು ಪ್ರಪಂಚ ಮಾಡೇ ಪರಮಾರ್ಥ. ಅದಕ್ಕ ಮಡದಿ ಮಕ್ಕಳು ಸಂಗಟ್ಟಿದ್ರ ಪ್ರಪಂಚಕ್ಕೆ ಸಂಬಂಧ ಇಲ್ಲ, ಇದ್ದು ಇಲ್ಲದಂಗಿರ್ಬೇಕಲ್ಲ. ಕುಂಬಾರ ಹುಳ ಕೆಸರಾಗಿರ್ತದ, ಆ ಕೆಸರು ಮೈಗೆ ಹಚ್ಕೋದಿಲ್ಲ. ಹಂಗ
ಪ್ರಪಂಚದಲ್ಲಿ ಇದ್ದರೂ ಸಹಿತ ಯಾವ ಕಲೆ ಇಲ್ಲದೆ ಇವತ್ತು ಜಗದಾಗ ಬೆಳಕು ಬಿದ್ದದಂದ್ರೆ ಎಂಥ ಶಕ್ತಿವಂತರು. ಇದು ಮಾಡೋದು ಬಹಳ ದುರ್ಲಭದ ತಂಗಿ ಮಾತ. ಇಲ್ಲಿ ಬಾ, ನೀ ಅಲ್ಲೇ ಬಿದ್ದು ಒದ್ದಾಡಿ ಸುಮ್ಮನೆ ವ್ಯರ್ಥ ಕಾಲ ಕಳಿಬೇಡ. ಅದಕ್ಕಾಗಿ ಏನಂತಾರ, ಎಷ್ಟೋ ಸರ್ತಿ ಪೃಥ್ವಿ ಎಲ್ಲ ಪ್ರಳಯ ಆಗಿ ಹೋಗುವಾಗ ಕಾಶಿ ಕಾಂಡ ತ್ರಿಶೂಲ ಮ್ಯಾಲ ಎತ್ತಿ ಹಿಡದಾವ. ಹೌದು, ಕಾಶಿ ಕಾಂಡ ತ್ರಿಶೂಲ ಮೇಲೆ ಎತ್ತಿ ಹಿಡದಾವ. ಪಂಚಾಕ್ಷರಿ ಮಂತ್ರದಿಂದ ಸಂಚಿತಾಕ್ಷರ ಮಾಡಿದ್ರೆ ಆಗುವುದು. ಎಷ್ಟೋ ಮಂದಿ ಗೆದ್ದು ಹೋಗ್ಯಾರ ಇಂಥ ಭಾವ. ಪಂಚಭೂತಗಳಿಗೆ ಸಾಕ್ಷಿಯಾದವ ನಮ್ಮ ಶಿವ. ಇದ್ದು ಇಲ್ಲದಂಗ ಈ ರಾವ ಚಾಡಿಕೋರ ಶಿವ. ನಿಂತು ನೋಡವ ಯಾರಿಗೆ ಕೆಟ್ಟಾನೋ, ಯಾರಿಗೆ ಕೆಟ್ಟಾನೋ. ತಿರುಗಿ ಬಿದ್ರ ಯಾಕ ಇಟ್ಟಾನೋ, ಯಾಕ ಇಟ್ಟಾನೋ. ತಿರುಗಿ ಬಿದ್ದರ ಯಾಕ ಇಟ್ಟಾನೋ, ಯಾಕ ಇಟ್ಟಾನೋ. ತನಗೆ ಮೂಲ ತನ್ನಲ್ಲಿದ್ದ ಗರ್ವ ತಾನೇ ಆಗುವುದು ಹರ್ವ. ಬೇಡಿದವರಿಗೆ ವರ್ವ ಪೂರ ಕ್ವಾಟಾನೋ, ಹವದು ಕ್ವಾಟಾನೋ. ತಿರುಗಿ ಬಿದ್ರ ಯಾಕ ಇಟ್ಟಾನೋ, ಯಾತಕ ಇಟ್ಟಾನೋ. ನಾನು ಯಾರು ನೀನು ಯಾರು, ನೀರಿನೋಳು ನಿಂತ ಕಂಬ. ಆರು ನಾನೆಂದು ವಿಚಾರಿಸುವಂತಂದಾರ. ನಾನು ಯಾರು ಅಂತೇಳಿ ಮೂಲ ತಿಳಿದಿ ಅಂತಂದ್ರೆ ಯಾವ ಈ ಪ್ರಶ್ನೆನೇ ನಿನಗೆ ಬರೋದಿಲ್ಲ. ಬರೇ ನೀ ಯಾಕಿದ್ರಾಗಿದ್ದಿ, ಇಂಥ ಹೇಸಿ ಶರೀರದ ನೀ ಯಾಕೆ ಇಲ್ಲಿ ವಾಸ ಮಾಡ್ತಿದ್ದಿ ಅಂತ ಹೇಳ್ತಾರ ಅವರು. ನಾ ಇರ್ಬೇಕಾಗ್ಯದ. ಯಾಕಂದ್ರೆ ಇದಕ್ಕ ಈ ಸೃಷ್ಟಿ ರಚನೆ ಮಾಡಿದಂತ ಪರಮಾತ್ಮ ಸಂಕಲ್ಪ ಮಾಡಿ ಕೌಲು ಕರಾರಿಟ್ಟಿದ್ದಾನೆ. ಇದಕ್ಕ ಇರು ತನಕ ಪ್ರಪಂಚ ಮಾಡಿ ಪರಮಾರ್ಥ ಕಾಣು. ಪರಮಾತ್ಮನ ಈ ಭವಸಾಗರ ದಾಟಿಸಲಿಕ್ಕೆ ಸದ್ಗುರುವಿನ ಸಮರ್ಥ ಸದ್ಗುರುನಾಥನ ಮೊರೆ ಹೋಗು, ಇದ್ರ ಭೇದ ತಿಳಿಸ್ತಾನ ಅಂತೇಳಿ ಹೇಳಿದಾರ. ಅದಕ್ಕ ಈ ಶರೀರದಲ್ಲಿ ಜೀವ ಇರು ತನಕ ಅಂತ ನಾ ಅಂದೀನಿ. ಏನಂತಾರ, ಜೀವಕ್ಕೆ ಬಟ್ ಹಚ್ಚಿ ತೋರ್ಸಲ್ಲಾಗತ್ತ. ಬಟ್ ಹಚ್ಚಿ ತೋರಿಸ್ಬೇಕು. ಈಗ ತೋರ್ಸ್ಬೇಕು ನೋಡ್ರಿ, ಹ್ಯಾಂಗ ತೋರಿಸ್ತೀವಿ. ಮೈಕ್ ಕಾಣ್ತದ, ಇದು ಮೈಕ ವೈರ್ ಕಾಣ್ತದ, ವೈರ್ ಕಾಣಕತ್ತದ. ಹೌದಲ್ರಿ? ಹೌದು. ಒಳಗಿನ ಕರೆಂಟ್ ಕಂಡದೇನ್ರಿ ಅವ್ರಿಗೆ? ಈ ಒಳಗೆ ಲೈನ್ ಇದ್ದದ್ದು ಕಂಡಿಲ್ಲ ಅವ್ರಿಗೆ. ಕಂಡಿಲ್ಲ. ಯಾವಾಗ ಗೊತ್ತಾಗ್ತದಂದ್ರ ನಾ ಹಚ್ಚಂಗ ನೀನೇ ಬಟ್ಟೆ ಹಚ್ಚಿ ತೋರ್ಸು. ಅಬ್ಜಾಪುರಕ್ಕೆ ಹೋಯ್ತಾರ, ನೀನು ಬಿಡಂಗಿಲ್ಲ. ಅಲ್ಲಿ ಕೈ ಹಚ್ಚದೆ ಅಂದ್ರ ಹಂಗದಾನ ದೇವ್ರ ಪರಮಾತ್ಮ, ಹಿಂಗದಾನ ತಂಗಿ. ಇದು ಯಾವಾಗ ಗೊತ್ತಾಗ್ತದ ಕರೆಂಟ್ ಇಲ್ಲಿದ್ರಾಗ ಅಂತಂದ್ರೆ ಇಲ್ಲಿ ಒದರದ ಶಬ್ದ ಬರ್ಲಿಲ್ಲ ಅಂದ್ರ ಕರೆಂಟ್ ಹೋಗ್ಯಾದಂತಾರ. ಮತ್ತ ಇದು ಇದ್ದ ಈ ಸದ್ದ ಅದಲ್ಲ ಕರೆಂಟ, ಅದು ಕಾಣ್ತದೇನು ತಂಗಿ ನೋಡು. ಹಾ, ಏ ಲೈನ್ ಹೋಯ್ತು ಅಂತಾರ, ಶಬ್ದ ಬರ್ಲಿಲ್ಲ ಅಂದ್ರ. ಮತ್ತದು ಕಂಡಂದಾರ ಏನ್ ಕಾಣ್ಲಾರ್ದಂದಾರ? ಕಂಡಂದಾರ. ಇದ್ರಾಗ ಕರೆಂಟ್ ಇಲ್ಲ ಅಂತ ಗುರುತು ಮಾಡಿಕೊಂಡಂದಾರ. ಈಗ ಈ ನಡೆದ ಚಾಲು ಅಂದ್ರೆ ಇದು ಕರೆಂಟ್ ಅದ ಅಂತೇಳಿ ಗುರ್ತಾಗ್ತದ. ಹಂಗ ಜೀವ ಇದ್ದಾನ ಇದ್ರಾಗ. ಹಾ, ಎಲ್ಲಿ ತಿಳಿದಿ ತಂಗಿ, ಏನೇನು ಮಾತಾಡ್ಕೊತ ನಿಂತಿದಿಲ್ಲಿ. ಮತ್ತೊಂದು ಮಾತ, ಕರೆಂಟ್ಗೆ ಬಟ್ ಹಚ್ಚಿ ತೋರ್ಸಂತಾರ. ನಾ ಹೆಣ್ಮಕ್ಳಿಗೆ ಒಂದು ಮಾತು ಕೇಳ್ತೀನಿ ನೋಡ್ರಿ. ವಿಮಾನ ಹೋಗ್ತದಲ್ಲ, ವಿಮಾನ ಪ್ರತಿನಿತ್ಯ ನಾವೆಲ್ಲ ನೋಡ್ತೀವಿ. ವಿಮಾನ ಆಕಾಶದಾಗ ಹಾರಿ ಹೋಗ್ತದ. ನಾ ಕೇಳ್ತೀನಿ ನಿನಗೆ ತಂಗಿ, ಆ ವಿಮಾನದಾಗ ಡ್ರೈವರ್ ಹಣ ನಾನೇ ಇಲ್ಲ ಅಂತ ಕೇಳ್ತೀನಿ.
ಸುಮ್ಮನೆ ಹಂಗ ಡ್ರೈವರ್ ಇದ್ದಾನ, ಹೌದು ಕಾಣ್ತಾನೇನು? ಕಾಣಲ್ಲ ಕಾಣೋದಿಲ್ಲ. ಕಾಣಲ್ಲ ಮತ್ತು ಹಣ ಅಲ್ಲ, ಯಾಕೆ ಕಾಣಲ್ಲ? ಡ್ರೈವರ್ ಹಣ ಅಲ್ರಿ, ಕಾಣೋದಿಲ್ಲ. ಹಂಗ ಇಲ್ಲಿ ಜೀವ ಅದ, ಅವ ಕಾಣಿಸ್ಲಾರ್ದಂಗದಾನ. ಒಟ್ಟು ನಡೆದದ ಗಾಡಿ, ನಡ್ದದ ಅದು ವಿಚಾರ ಮಾಡಿ ಮಾತಾಡ್ತಂಗಿ. ಮತ್ತೇನಂತಾರ? ಏನದಾರ್ರಿ ಯುದ್ಧ ಇಲ್ಲಾರದಂಗ ಈ ರಾಮ ಚಾಡಿಕೋರ ಶಿವ ನಿಂತು ನೋಡಾವ ಯಾರಿಗೆ ಕೆಟ್ಟಾನ, ಯಾರಿಗೆ ಕೆಟ್ಟಾನ. ತಿರುಗಿ ಬಿದ್ದರ ಯಾಕ ಇಟ್ಟಾನೋ, ಯಾಕ ಇಟ್ಟಾನೋ. ಡನ್ ಡನ್ ಡಬ್ಬ ಬಾರ್ಸಿ ಟನ್ ಟನ್ ಕುಣಿ ಬೇಡ. ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜರ್ಬ. ಹೌದು, ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜರ್ಬ. ಆ ವಸ್ತುವನ್ನ ನೀರ ಹಾಕಿ ಅವಿಷ ಪ್ರಮಾಣ ಕರ್ಕೊಂಡು ಹೋಗ ಶಿವ ಸಾಂಬ ನಮ್ಮ ಸಾಮನಿಂದ. ಪ್ರಪಂಚದ ಒಡಂಬರ ತುಂಬಿದ ಹೊಳಿಯಂತೆ ಏನ್ ಬೇಕ್ರಿ ಅಲ್ಲಿ ಹೊಳಿ ಇದ್ದಾಗ? ದಾಟುದಕ್ಕ ಕುಂಬಳಕಾಯಿ ಬೇಕು ಅಂತೇಳಿ, ಇದನ್ನ ದಾಟುವುದಕ್ಕ ಕುಂಬಳಕಾಯಿ ಬೇಕು ಅಂತೇಳಿ. ನಂಬಿಕೆ ಎಂಬ ಕುಂಬಳಕಾಯಿ ನಿಮ್ಮ ಸಂಗತಿಲಿ ಇದ್ದಾರ. ಅಂಬಿಗಾರ ಬೇಕು ತಂಗಿ ನಿಮ್ಮ ಸಂಗತಿಲಿ. ಈಸ ಬರ್ತದಂತ ಸುಳ್ಯಾಗ ಸಿಕ್ಕು ಹಾತಿ ಹುಚ್ಚು ಪ್ರಾಣಿ. ಈಸ ಬರ್ತದಂತ ಸುಳ್ಯಾಗ ಸಿಕ್ಕು ಸತ್ಯ ಹುಚ್ಚು ಪ್ರಾಣಿ. ಭಕ್ತಿ ಎಂಬ ನಾವ ಏರಿ ಏನ್ ಮಾಡ್ಬೇಕ? ಮುಕ್ತಿ ಸ್ಥಳಕ್ಕ ಹೋಗ್ಬೇಕಾದ್ರ ಏನ್ ಬೇಕವಾಗ? ಶಾಂತಿ ತತ್ವ ಭಾಳ ಬೇಕ ನಿಮ್ಮ ಹಂತೇಲಿ. ಹೌದು, ಶಾಂತಿ ತತ್ವ ಭಾಳ ಬೇಕ ನಿಮ್ಮ ಹಂತೇಲಿ. ಹುಚ್ಚುಕೋಡಿ ಸ್ವಚ್ಛ ಇಲ್ಲದೆ ನಾವ್ನ್ಯಾಗ ಏರಿಗೀರಿ. ನಿನ್ನ ಸಲುವಾಗಿ ಎಲ್ಲರಿಗೆ ಬಿದ್ದಿತ್ತ ಜೋಲಿ. ಮೊದಲ ನೀರ ಹಾಕಿಸಿಕೋರ ನಮ್ಮ ಅಂಬಿಗನ ಕೈಲಿ. ಅಂಬಿಗಾರ ಹೌದಪ್ಪ, ಈ ಭವಸಾಗರ ದಾಟಿಸ್ಲಿಕ್ಕ ಅಂಬಿಗ ಎಂತವದನಂದ್ರ ಎಂತವದನಂತೀರಿ? ಸಮರ್ಥ ಸದ್ಗುರುನಾಥ ಹೌದು, ಅವನ ಕಡೆಯಿಂದ ನೀರು ಹಾಸ್ಕೋ ಅಂತಂತಾರ ನೋಡು. ಹೆಂಗತ್ತ? ಮತ್ತ ನೀ ಸ್ವಚ್ಛ ಇಲ್ಲದೆ ನಾವಿನ್ಯಾಗ ಏರ್ದಿಲ್ಲ. ಎಲ್ಲರೂ ಮುಳಿಸೋಡ್ತೀನಿ. ನಿನ್ನ ಕಾಲಾಗ ಎಲ್ಲರೂ ಯಾರ ಪಾಪ ಯಾರಿಗೆ ಸುತ್ತಿ ತಂದಂಗ. ಹೌದಪ್ಪ, ಅಷ್ಟು ನೀನು ಸ್ವಚ್ಛ ಇದ್ದಕ್ಕಿ ಮತ್ತ ಎಲ್ಲರಂಗ ದಾಟಬೇಕಿತ್ತು ತಂಗಿ ಭವ. ಹೆಂಗೆ ದಾಟ್ಲಿಕ್ಕೆ ಬರ್ತದ? ಬರುದಿಲ್ಲ. ಸ್ವಚ್ಛ ಇಲ್ಲದೆ ನಾವಿನ್ಯಾಗ ಏರಿಗಿರಿ ಅಂತಾರವ್ರು. ಹೌದಪ್ಪ, ಮೊದಲ ಒಂದು ಸಮಯಕ್ಕೆ ನಾವು ನೀವು ವಿಚಾರ ಮಾಡೋದದ. ನಾವು ನೋಡಿವಿ ದೃಷ್ಟಾಂತ. ಹೆಣ್ಮಕ್ಳು ನಾವು ದಾಟಬೇಕಾದ್ರೆ ಒಂದು ಪದ್ಧತಿ ಮೇಲೆ ಇದ್ರಂತಂದ್ರೆ ದಾಟಿಸ್ಬೇಕು. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿತ್ತಂದ್ರ ಅವ್ರು ಹೇಳ್ತಾರ ಅಂಬಿಗಾರರ ಕಡೆ ನೀರು ಹಾಸ್ಕೋಬೇಕಾಗ್ತದ. ಹುಟ್ಟಿಲಿ ನೀರು ಹಾಕ್ತಾನ, ನೀರು ಹಾಕಿಬಿಡ್ರಿ. ಅವಾಗ ಪವಿತ್ರ ಆಗ್ತಾಳೆ. ಹೌದು, ಎಲ್ಲರಿಗೆ ದಾಟ್ಲಿ, ಎಲ್ಲರ ಜೊತೆ ದಾಟ್ಲಿಕ್ಕೆ ಅನುವಾಗ್ತದೆ, ಅವಾಗ ಆಗ್ತದೆ. ಮತ್ತು ನೀ ಅಷ್ಟು ಶ್ರೇಷ್ಠವಾದಂತಕ್ಕಿ ಯಾಕೆ ನಿನಗೆ ಬಂತ ತಂಗಿದ ಸ್ಥಿತಿ? ಹಂಗ ನೀನು ಯಾವತ್ತಲೂ ಶಿವನ ಹಿಂದೆ ಜನಿಸಿದಕ್ಕಿ
ಅವ ಇಚ್ಛಾ ಮಾಡಿದಾಗ ನೀ ಬಂದಕ್ಕಿ ಬಂದವರು ನಾನೇ ಎಲ್ಲ ಮಾಡೀನಿ ಅಂತಂದ್ರೆ ನಡಿಲಿಕ್ಕಿಲ್ಲ ತಂಗಿ. ನಡೆಯಂಗಿಲ್ಲ, ನಿಮ್ಮ ಕೈಲಿ ಏನೂ ಆಗಿಲ್ಲ. ಆಗಿಲ್ಲ. ಆಗಿದ್ರೆ ಆಗಿಕ್ಕಾಗಿಲ್ಲ. ಏನಾಗ್ಯದ? ಬರೇ 3 ರೊಟ್ಟಿ ಆಗ್ಯಾವ್ರ ಕೈಲಿ. ರೊಟ್ಟಿ ಹೌದವ್ರು ಅವ್ರದ್ದು ಅಟ್ಟೆ ಡ್ಯೂಟಿನೇ ಅಟ್ಟೆ ಅದ. ಏನೇನು ಮಾಡ್ತಾರಪ್ಪ ಅವರು? ಬರೇ ಚುಕ್ಕಳ ಕುಂಡಿ ತೊಳೆದ್ 3 ರೊಟ್ಟಿ ಮಾಡೋದು. ಮುಂದೆ ಏನು ದಗದ ಹುಡುಗರಿಗೆ ರಕ್ಷಣೆ ಮಾಡಬೇಕು, ಕಸ ಮುಸುರಿ ಮಾಡಬೇಕು. ಈ ಕೆಲಸ ಮನೆ ಕೆಲಸ ನಿನಗೆ ಒಪ್ಸಾರ ಹೆಣ್ಮಗಳಿಗೆ. ಹೌದಪ್ಪ, ಅದು ಬಿಟ್ಟು ಇಲ್ಲೆಲ್ಲ ಏನಾರು ಮಾಡ್ತೀನಿ ಅಂದ್ರೆ ನಡೆಯಲ್ಲ ತಂಗಿ. ಆಗುದಿಲ್ಲ. ಅದಕ್ಕಾಗಿ ಏನಂತಾರ? ಏನಂತಾರ್ರಿ? ಎಂತಾದು ಅಂಬಿಗನ ಕಳ ಆದಿ ಜಾಳ ಜಾಳ ಕಂಡನಂತಾಳ ಆತನ ಕರುಣದಲ್ಲಿ ಹವದು ಕರ್ಣದಲ್ಲಿ ಮುಕ್ತಿ ಬೇಡು ಅವನ ಚರಣದಲ್ಲಿ, ಅವನ ಚರಣದಲ್ಲಿ ಮುಕ್ತಿ ಬೇಡು ಅವನ ಚರಣದಲ್ಲಿ, ಅವನ ಚರಣದಲ್ಲಿ ಕಲ್ಲಣ್ಣ ಹಾಡುವ ಕವಿಗಳ ನುಡಿಯ ಜಳ ಜಾಳ ಪೋಣಿಸಿದಂಗ ಹವಳ ಬೆಲೆ ಇಲ್ಲದ ಮಾರಿಯ, ಬೆಲೆ ಇಲ್ಲದ ಮಾರಿಯ ಗುರು ಭೋಗೇಶ್ವರನ ಕೊರಳಲ್ಲಿ ಕೇಳು ಕೊರಳಲ್ಲಿ ಏ ನಾಗಣ್ಣ ಹಿಡಿದಾನ ಸೂರ ಟ್ರಿಬಲ್ ಪೇಟಿ ಬಾರಿಸಿದಂಗ ಜೋಡವಿಂಜನ ಓಡಿಸಿದಂಗ ಸಭ ತುಂಬ ಹವದು ಜೋಡ ಇಂಜನ ಓಡಿಸಿದಂತೆ ಸಭಾ ತುಂಬ ನಿರ್ಮಾಣ ಮಾಡಿ ಪುನಃ ಅಷ್ಟು ಅನ್ನ ನೀರ ಹಾಕಿ ಅವಿಷ ಪ್ರಮಾಣ ಕರ್ಕೊಂಡು ಹೋಗೋ ಶಿವ ಸಾಂಬ. ನಮ್ಮ ಸಾಂಬನಿಂದ ಸದ್ಗತಿ ಕಂಡಳ ನಿಮ್ಮ ಜಗದಂಬ. ಏನಂದಾಳ ಮಾಯಿ ಮಾಯಿ ಮುಮ್ಮಾಯಿ ನಮ್ಮ ಮಾಯಿ ಹೆಚ್ಚಿನಕ್ಕಿ. ಈ ಭೂಮಿ ಬಹಳ ಹೆಚ್ಚಿಂದದ, ಕಡಿಸೀಮಿಯದ ಭೂಮಿ ಅನ್ನುವಂಥದ್ದು ಹೆಚ್ಚಿನದಂತ. ಹಾ ಬರೋಬ್ಬರಿ ಅದ. ಅದ್ರ ಖಬರ್ ಇಲ್ಲ ಹೆಣ್ಮಗಳಿಗೆ. ಇದು ಭೂಮಿ ನಂದು ಹೆಚ್ಚದ ಹೆಚ್ಚದ ಅಂತ ಹೇಳಿ ವಾದ ಮಾಡ್ಲಕತ್ತಾಳ. ಅದಕ್ಕೆ ಹೇಳ್ರಿ ಮಾಸ್ತರ್ ಸ್ವಲ್ಪ ಅವ್ರಿಗೆ. ಹೇಳಬ್ಯಾಡ ಬೆಳಿಸಿ ನಿನ್ನ ಭೂಮಿ, ಇನ್ನೊಮ್ಮೆ ಮತ್ತೊಮ್ಮೆ ಹೆಸಿ ಭೂಮಿಗಾಗಿ ತಲಿ ಬ್ರಹ್ಮೆ. ಹೇಳಬ್ಯಾಡ ಹೋಜಿಯ ಹೇಳಬ್ಯಾಡ ಬೆಳಸಿ, ಹೇಳಬ್ಯಾಡ ಬೆಳಸಿ ನಿನ್ನ ಭೂಮಿ, ಇನ್ನೊಮ್ಮೆ ಮತ್ತೊಮ್ಮೆ ಹೆಸಿ ಭೂಮಿಗಾಗಿ ತಲಿ ಬ್ರಹ್ಮೆ. ಹೇಳಬ್ಯಾಡ ಹೋಜ ಎಷ್ಟು ಬಡ ರೈತರಲ್ಲ, ಎಷ್ಟು ಬಡವ ರೈತರಲ್ಲ, ಕೆಟ್ಟರು ಭೂಮಿ ಹಸನಾಗಲಿಲ್ಲ. ಎಷ್ಟು ಬಡ ರೈತರಲ್ಲ, ಕೆಟ್ಟರು ಭೂಮಿ ಹಸನಾಗಲಿಲ್ಲ. ಪೂರ್ವ ಕರ್ಮ ಕರ್ಕಿ ಕಣ್ಣಗೀಲ, ಅಹಂಕಾರ ಬಬಲಿಸುತ್ತಲ್ಲ.
ಮುರಿದು ಹೋಗ್ಯಾವ ಕುಂಟಿ ನೇಗಿಲ ತಪ್ಪೇನ ಕೊಡತಿ ರೈತಾಗ ಒಪ್ಪತ್ತಿಂದಿಲ್ಲ ಪದರಾಗ ಮುಪ್ಪೈತೋ ಶರೀರ ಎದರಾಗ ಬಂದಿತ್ತೋ ಬಿರಾಡ ಈ ಭೂಮಿ ಮಾರಿ ತೆಗೆದೆ ಪಾಡ ರೈತನ ಕಡೆ ಏನು ತಪ್ಪಿಲ್ಲ ಅಂತಾರ ಅವ್ರು. ಬಡ ರೈತ ಎಷ್ಟು ದುಡಿಬೇಕು ಭೂಮಿಗೆ? ಸರ್ಕಾರ ಜಾರಿ ಹೇಳತ್ತ ಕರ್ಕಿ ಹೇಳ ತಪ್ಪು ಭೂಮಿದೆ ಅದ. ಹೌದಾ ಅದಕ್ಕೆ ಹೇಳಿದ್ರು ಅವರು, ಹಾಗತ್ತ ಎಷ್ಟು ಬಡ ರೈತರೆಲ್ಲ ಕೆಟ್ಟರು ಭೂಮಿ ಹಸನಾಗಲಿಲ್ಲ, ಆಗಲಿಲ್ಲ. ಪೂರ್ವ ಕರ್ಮ ಕರ್ಕಿ ಕಣಗಿಲ್ಲ, ಹೌದಪ್ಪ ಅಹಂಕಾರ ಬಬಲಿ ಸುತ್ತೆಲ್ಲ ಹೌದಪ್ಪ. ಮುರಿದು ಹೋಗ್ಯಾವ ಕುಂಟಿ ನೇಗಿಲ್ಲ ತಪ್ಪೇನು ಕೊಡ್ತೀರಿ ರೈತಗತ್ತ? ತಪ್ಪೇನ ಕೊಡ್ತಿ ರೈತಾಗ ಒಪ್ಪತ್ತಿಂದಿಲ್ಲ ಪದರಾಗ ಮುಪ್ಪೈತೋ ಶರೀರ ಎದರಾಗ ಬಂದಿತ್ತು ಬಿರಾಡ ಈ ಭೂಮಿ ಮಾರಿ ತೆಗೆದೆ ಪಾಡ ದುಡುಕಿ ಐತ್ರಿ 6,000 ದುಡುಕಿ ಆಯಿತು 6,000 ಬೆಳಿ ಬೆಳೀತು 3,000 ದುಡುಕಿ ಆಯಿತು 6,000 ಬೆಳಿ ಬೆಳೀತು 3,000 ಇನ್ನು 3,000 ಲುಕ್ಸಾನ ಯಾಬೋಳಿ ಮಗ ಕೊಡ್ತಾನ ಕರಿ ಬರ್ಲೆ ನಿನ್ನ ಊಸ್ತದಾನ ಹೇಳಿ ಕೇಳಿ ಹಣ ಕೊಟ್ಟವಾಗ 100 ವರ್ಷದ ಋಣ ತಲಿ ಮ್ಯಾಗ ಬಡ್ಡಿ ಗಂಟ ಕೊಡ್ತಾನ ಹ್ಯಾಂಗ ಹೊಡಿಸಿ ಬಾವಿ ಹಣ ಕಳೆದು ತೊಡದು ಬಂತು ಕಾವಿ ಹೇಳಬ್ಯಾಡ ಬೆಳೆ ಬೆಳೆಸಿ ಹೇಳಬ್ಯಾಡ ಬೆಳೆ ಬೆಳೆಸಿ ನಿನ್ನ ಭೂಮಿ ಇನ್ನೊಮ್ಮೆ ಮತ್ತೊಮ್ಮೆ ಹೇಸಿ ಭೂಮಿಗಾಗಿ ತಲಿ ಬ್ರಹ್ಮೆ ಹೇಳಬ್ಯಾಡ ಭೂಮಿಯೋಳು ಭೂಶಕ್ತಿ ಇಲ್ಲ ಭೂಮಿಯೋಳು ಭೂಶಕ್ತಿ ಇಲ್ಲ ಹೊಡೆದಾರೇನು ಯಾವ ನೇಗಿಲ್ಲ ಭೂಮಿಯೋಳು ಭೂಶಕ್ತಿ ಇಲ್ಲ ಹೊಡೆದಾರೇನ್ರಿ ಯಾವ ನೇಗಿಲ್ಲ ಒಡ್ಡ ಕಿಸಿ ಹಾಗಿನಿ ದಡ್ಡ ಕಿತ್ತಿಸಿ ಒಗದೆ 7 ಗುಡ್ಡ 8 ಜಾತಿ ಸುಂಕುಡಿಗೆನ ಖಡ್ಡ ಸುಟ್ಟಂಗ ಮತ್ತ ಚಿಗಿತೈತೆ ಕೈ ಕಸ ಮುತ್ತಿ ಹಾಕೈತೆ ಇದಕ್ಕ ಲಾಗೋಡಿ ಎಷ್ಟ ಬರ್ತೈತೆ ಬೆಳಿ ಬೆಳೆಯುವುದು ಚಾರಣ ಇದ್ರ ಖರ್ಚ ಐತಪ್ಪ ಬಾರಣ ಒಡ್ಡ
ಒಡ್ಡ ಹಾಕ್ಷಿ ಆಗಿನಿ ದಡ್ಡ ಒಡ್ಡ ಹಾಕಿಸಿ ಆಗಿನಿ ದಡ್ಡ ಕಿತ್ತಿಸುವಾಗದೇನೋ ಏಳು ಗುಡ್ಡ ಒಡ್ಡ ಹಾಕಿಸಿ ಆಗಿನಿ ದಡ್ಡ ಕಿತ್ತಿಸುವಾಗದೇನೋ ಏಳು ಗುಡ್ಡ ರತ್ನದಂತ ಎತ್ತುಗಳು ಜೋಡಿ ನುಗ್ಗಾಗಿ ಹೋಗ್ಯಾವ ಹೂಡಿ ಹೂಡಿ ಕಣಕಿ ಬೆಳೆಯಲಿಲ್ರಿ ಮೂರು ಗಾಡಿ ಬಿತ್ತಿದ ಬೀಜ ತಿರುಗಲೆಲ್ಲ ರಸಗೊಬ್ಬರ ಹಾಕಿ ನಿಸ್ಪಾಲ ಅಂದೆವಾಡಿ ಈಶಾನೆ ಬಲ್ಲ ಉಸ್ತಾದ ಗೈಬಿಷ ಆಗಂದ್ರೋ ಪರವಶ ಇಲ್ಲಿವರೆಗೆ ಗೀಗಿ ಪದ ಹಾಡಿರ್ತಕ್ಕಂಥ ಶರಣಬಸಪ್ಪ ನದಿ ಶಿನ್ನೂರ್ ಇವರಿಗೆ ಇಲ್ಲಿಯ ಭಕ್ತಾದಿಗಳು ಈ ರೀತಿ ಕಾಣಿಕೆ ಕೊಟ್ಟಿದ್ದಾರೆ. ಮಲ್ಲಣ್ಣ ಸಿದ್ದರಾಮಪ್ಪ ರೆಡ್ಡಿ 100 ರೂಪಾಯಿ, ಶ್ರೀ ಶರಣಬಸಪ್ಪ ಪಾಟೀಲ್ ಟೋಪಣಗೌಡರು 100 ರೂಪಾಯಿ, ಬಸಣ್ಣ ಗುರಪ್ಪ ಸೊನ್ನಾದ್ 100 ರೂಪಾಯಿ, ಶ್ರೀ ಮಲ್ಕಣ್ಣ ಚಲಿಗೇರಿ 100 ರೂಪಾಯಿ, ಲಕ್ಷ್ಮಣ ದೊಡ್ಮನಿ 100 ರೂಪಾಯಿ, ಬಸವರಾಜ್ ಕಲ್ಯಾಣಿ ಸೋಮಜಾಳ್ 100 ರೂಪಾಯಿ, ಶ್ರೀ ಫಕೀರಪ್ಪ ಹಡಪದ್ ಮುಖಾಮ್ ಶಿನ್ನೂರ್ 50 ರೂಪಾಯಿ, ಯಲ್ಲಪ್ಪ 51 ರೂಪಾಯಿ, ಯಲ್ಲಪ್ಪ ಮುಗುಳಿ 51 ರೂಪಾಯಿ, ದುಂಡಪ್ಪ ಬೂತಾಳಿ ಕೋತಿ 100 ರೂಪಾಯಿ. ಅವರೇನು 20 ರೂಪಾಯಿ, ಯಲ್ಲಪ್ಪ ಪೂಜಾರಿ 20 ರೂಪಾಯಿ, ಕಲ್ಲಪ್ಪ 20 ರೂಪಾಯಿ. ನಿಮ್ದು ಹೇಳ್ರಿ. ದತ್ತು ಜ್ಞಾನಪ್ಪ ಮುಚ್ಚರಂಬಿ ಇವರಾದರೂ ಕೂಡ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಹೇಳಿನೇ ಹೇಳು. ಹಾಂ ಯಾಕಂದರೆ ಯಾವ ನಮ್ಮ ಈ ಕಮಿಟಿಯ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ನಮ್ಮ ಹಿರಿಯರು ಈ ಕಲೆ ಕಾಣಿಕೆ ಕೊಟ್ಟಂಥ ದಾನಿಗಳ ಹೆಸರನ್ನು ಹೇಳಿದ್ದಾರೆ. ಯಾರು 101 ರೂಪಾಯಿ ಕೊಟ್ಟಿದ್ದಾರೆ, ಯಾರು 51 ರೂಪಾಯಿ ಕೊಟ್ಟಿದ್ದಾರೆ, 21 ರೂಪಾಯಿ ಕೊಟ್ಟಿದ್ದಾರೆ, 25 ರೂಪಾಯಿ ಕೊಟ್ಟಿದ್ದಾರೆ. ಈ ಕಲೆಗೆ 101 ರೂಪಾಯಿ ಕಾಣಿಕೆ ರೂಪದಲ್ಲಿ ಸರ್ವರು ಸಹಕಾರ ಮಾಡಿದ್ದಾರೆ. ಆ ಎಲ್ಲ ಕೊಟ್ಟಂಥ ಮಹಾದಾನಿಗಳಿಗೆ ಆ ಭಗವಂತ ಯೋಗ ಶಕ್ತಿ ಕೊಡಲಿ, ಅಪಾರ ಸಂಪತ್ತು ಕೊಡಲಿ ಅಂತ ಹೇಳಿ ಬೇಡಿಕೊಂಡು ಹಣವನ್ನು ಸ್ವೀಕಾರ. ಅದರಂತೆ ಇಲ್ಲಿಯ ಸದ್ಭಕ್ತರಾದಂಥ ಶ್ರೀ ಬಸಣ್ಣ ಸಿದ್ದರಾಮ